ನಮಸ್ಕಾರ. ನುಡಿ ಬೆಳಕು ವಾಸುದೇವ ನಾಡಿಗ್ ಅವರ ಪ್ರಜಾವಾಣಿಯ ಅಂಕಣ ಬರಹ ರೂಪಾಂತರದ ಚೆಲುವು. ಬೆಂಕಿ, ನೀರು, ಬಾಣಲೆ, ಪಾತ್ರೆ ಯಾವುದೂ ಬದಲಾಗೋಲ್ಲ. ಅದರ ಸಂಗಕ್ಕೆ ಬಿದ್ದು ಕುದ್ದು ಹೋಗುವ ವಸ್ತುಗಳೇ ಬದಲಾಗುತ್ತವೆ ಎಂಬ ಅನೇಕ ಉದಾಹರಣೆಗಳು ನಮ್ಮನ್ನು ಇನ್ನೆಲ್ಲೋ ಕೊಂಡೊಯ್ದು ಬಿಡುತ್ತವೆ. ಇಂಥದ್ದೇ ಒಂದು ಯೋಚನೆಯನ್ನು ಒಬ್ಬ ಝೆನ್ ಗುರು ಕರೆದು ತೋರಿಸಿದ ಸಂಗತಿ ಇದು. ಒಂದೇ ಬಗೆಯ ಒಲೆ, ಒಂದೇ ಬಗೆಯ ಪಾತ್ರೆ ಮತ್ತು ಒಂದೇ ಮಟ್ಟದ ನೀರು. 3 ಪಾತ್ರೆಗಳಲ್ಲಿ ಒಂದೊಂದು ವಸ್ತುವನ್ನು ಹಾಕಿ ತೋರಿಸಲಾಗುತ್ತದೆ. ಒಂದು ಪಾತ್ರೆಯಲ್ಲಿ ಕ್ಯಾರೆಟ್, ಇನ್ನೊಂದರಲ್ಲಿ ಮೊಟ್ಟೆ, ಮತ್ತೊಂದರಲ್ಲಿ ಚಹಾ ಪುಡಿ ಹಾಕಲಾಗುತ್ತದೆ. ನೀರು ಕೊತ ಕೊತ ಕುದಿಯಲು ತೊಡಗಿದಾಗ ಗಡುಸು ಕ್ಯಾರೆಟ್ ಮೃದುವಾದರೆ ಮೊಟ್ಟೆ ಒಳಗಿನ ದ್ರವ ಗಟ್ಟಿಯಾಗುತ್ತದೆ. ಚಹಾ ನೀರಿನ ಬಣ್ಣ ಮತ್ತು ವಾಸನೆಯನ್ನೇ ಬದಲಾಯಿಸಿ ಬಿಟ್ಟಿರುತ್ತದೆ. ಎದುರಾಗುವ ಸವಾಲುಗಳು ವಸ್ತುವನ್ನು ಬದಲಾಯಿಸುವ ಪರಿ ಇದು. ಕ್ಯಾರೆಟ್ ನೀರಿನ ಕುದಿಯನ್ನು ಸಹಿಸಲಾರದೆ ಮೆದುವಾದರೆ ಕುದಿತಕ್ಕೆ ಮೈಗೊಟ್ಟು ಮೊಟ್ಟೆಯ ಒಳದ್ರವ ಗಟ್ಟಿಯಾಗುತ್ತದೆ. ಆದರೆ ಚಹಾ ತನ್ನ ಇರುವಿಕೆಯನ್ನೇ ಬದಲಾಯಿಸಿಕೊಂಡು ನೀರನ್ನು ಬದಲಾಯಿಸಿ ಕಂಪನ್ನು ಬೀರಲು ಶುರು ಮಾಡುತ್ತದೆ. ಯಾರಿಗಿಲ್ಲ ನೋವು ಇಲ್ಲಿ? ಒಂದಿಲ್ಲೊಂದು ಸಮಸ್ಯೆಗಳ ಉರಿಯಲ್ಲಿ ಜೀವದ ಬಟ್ಟಲು ಕಾದು ನೀರನ್ನು ಕುದಿಸಿ ಜೀವವನ್ನು ಕಾಡುತ್ತದೆ. ಕೆಲವರು ತಾಳಲಾರದೆ ಕುಗ್ಗಿ ಮೃದುವಾಗಿ ಬಿಡುತ್ತಾರೆ. ಕೆಲವರು ಕವಚವನ್ನು ಬಲಪಡಿಸಿಕೊಂಡು ಗಡುಸು ನಿಷ್ಠುರರಾಗಿ ಬಿಡುತ್ತಾರೆ. ಇನ್ನು ಕೆಲವರು ರೂಪಾಂತರ ಹೊಂದಿ ಜೀವನದ ಅರ್ಥವನ್ನೇ ಬದಲಾಯಿಸಿ ಬಿಡುತ್ತಾರೆ. ಚಹಾದಂತೆ ತನ್ನನ್ನು ತಾನು ಬದಲಾಯಿಸಿಕೊಂಡು ಎದುರಾದ ಬಾಳಿನ ಸ್ವರೂಪವನ್ನೇ ಬದಲಾಯಿಸಿ ಭಿನ್ನವಾದ ರುಚಿ ಮತ್ತು ಪರಿಮಳವನ್ನೇ ಹೊದ್ದುಕೊಂಡು ಅನನ್ಯರಾಗುತ್ತಾರೆ. ಚಹಾದ ಥರ ಸುತ್ತಲಿನ ಮನಸ್ಸುಗಳನ್ನು ಪ್ರಫುಲ್ಲಗೊಳಿಸಿಬಿಡುತ್ತಾರೆ. ಅದೇ ಹಗಲು, ಅದೇ ಇರುಳು, ಅದೇ ಲಯ, ಅದೇ ತಾಳ, ಅದೇ ಬಾಳಿನ ಸರಿದಾಟವಾದರೂ ಎದುರಾಗುವ ಸಮಸ್ಯೆ ಮತ್ತು ಸವಾಲುಗಳನ್ನು ಬಹಳ ಭಿನ್ನವಾಗಿ ಸ್ವೀಕರಿಸಿ ನಕ್ಕು ಮುನ್ನಡೆಯುತ್ತಾರೆ. ಸಂತರು, ಶರಣರು, ಚಿಂತಕರು, ಕಲಾವಿದ, ಸಾಹಿತಿಗಳು ಹೀಗೆ ಜೀವನ ಶೈಲಿಯನ್ನೇ ಬದಲಾಯಿಸಿಕೊಂಡು ಗಂಧ ಬೀರುತ್ತಾ ಸಾಗುತ್ತಾರೆ. ಈ ಬಾಳು ಕೂಡ ಹಾಗೆಯೇ. ತೀರಾ ಮೃದುವಾದರೆ ಶೋಷಣೆ ಮಾಡುತ್ತದೆ, ತೀರಾ ಒರಟಾದರೆ ಹುಂಬ ಎಂದು ಏನನ್ನೂ ಕಲಿಸಲಾರದು. ಈ ಎರಡರ ನಡುವಿನ ಒಂದು ನಿಲುವು ಇದೆ ನೋಡಿ, ಅದು ರೂಪಾಂತರ. ತನ್ನನ್ನು ತಾನೇ ಹೊಸ ರೂಪದಲ್ಲಿ ಬದಲಾಯಿಸಿಕೊಳ್ಳುವುದು, ಅದು ಇಲ್ಲಿನ ಒಳಮಾತು. ಬೆಂಕಿ, ನೀರು, ಬಟ್ಟಲು ಯಾವುದು ಬದಲಾಗದೇ ಇದ್ದರೂ ಅವು ನಮ್ಮನ್ನು ಬದಲಾಯಿಸುತ್ತವೆ. ಸಾವಿರಾರು ಸಲ ಒಗ್ಗರಣೆಗೆ ತನ್ನನ್ನು ತಾನು ಸುಟ್ಟುಕೊಂಡ ಸೌಟು ಬದಲಾಗುವುದೇ ಇಲ್ಲ. ಆದರೆ ಅದರಾಚೆ ಸವಿದ ರುಚಿಯ ಮೂಲಕ ನಾವು ಬದಲಾಗುತ್ತಲೇ ಇರುತ್ತೇವೆ. ಸದಾ ನಮ್ಮ ಸಂಯಮವನ್ನು ಪರೀಕ್ಷೆ ಮಾಡಲು ಎದುರಾಗುವ ಸನ್ನಿವೇಶಗಳು ಕೊನೆಗೆ ನಮ್ಮಿಂದ ಬಯಸುವುದಾದರೂ ಏನು? ಅದೇ ಹೊಂದಿಕೊಂಡು ಸಾಗುವ ಚಹಾ ಪುಡಿಯ ಅನನ್ಯ ಸೊಬಗೆ ಅಲ್ಲವೇ? ನಮಸ್ಕಾರ. ಧನ್ಯವಾದಗಳು.